ವಿರಾಮದ ನಂತರ ಮನುಕುಲದ ಒಳಿತಿಗಾಗಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಿನಿಂದ ನಾರಾಯಣ ಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾರಾಯಣ ಸ್ವಾಮಿ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಗೊತ್ತಾಯ್ತು. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಾವು 2012ರಲ್ಲಿ ಸರ್ವವಾಸ್ತು ಮಾಡಿಸ್ಕೊಂಡಿವಿ ಮೇಡಮ್. ಓಕೆ. ನಾವು ಇವಾಗ ತುಂಬಾ ಚೆನ್ನಾಗಿದ್ದೀವಿ ಮೇಡಮ್. ಈಗ ತುಂಬಾ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದೀವಿ. ಈಗ ಮನೆ ಕಟ್ಸ್ತಾ ಇದೀವಿ. ಹಾ, ನಿಮ್ಮ ಪ್ಲಾನ್ ಪ್ರಕಾರನೇ ಮನೆ ಕಟ್ಸ್ತಾ ಇದೀವಿ. ಅದ್ಭುತ. ನಮ್ಗೆ ತುಂಬಾ ಚೆನ್ನಾಗಿದೆ ಮೇಡಮ್. ಇವಾಗ ಅದರಿಂದ ನಮ್ ಬಾಕ್ಲು ಬಂದ್ಬಿಟ್ಟು ಆಗ್ನೇಯಕ್ಕೆ ಕೊಟ್ಟಿದ್ದಾರೆ. ಅದೇ ಸಾರ್ ಹತ್ರ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ ಅಂದ್ಬಿಟ್ಟು. ಖಂಡಿತ ಮಾತಾಡಿ. ಹೇಳ್ರಿ ನಾರಾಯಣ ಸ್ವಾಮಿ ಅವರೇ. ಸರ್ ನಮಸ್ಕಾರ ಸ್ವಾಮಿ. ನಾವು ನಿಮ್ಮ ಸರಳವಾಸ್ತು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನಮ್ಗೆ ನಮ್ ತಂಗಿರ್ ಮದ್ವೆ ಆಗಿರ್ಲ ಸ್ವಾಮಿ. ಅವ್ರಿಗೆ ಮದ್ವೆ ಆಯ್ತು. ಆಮೇಲೆ ನಾವ್ ಒಂದು ಕೇಸ್ ಹಾಕಿದ್ವಿ. ಕೇಸ್ ನಮ್ ಕಡೆಗೆ ಆಯ್ತು. ನನ್ ಮಗಳಿಗೆ ಆಪರೇಷನ್ ಆಗ್ಬೇಕಾಯ್ತು. ಆಪರೇಷನ್ ಆಯ್ತು. ಮತ್ತೆ ನಮ್ಗೆ ಏನು ಆರ್ಥಿಕವಾಗಿ ಏನ್ ಇರ್ಲಿಲ್ಲ. ಈಗ 2 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಸ್ವಾಮಿ. ಅರ್ಜಿ ಮಾಡ್ಕೊಂಡಿದೀವಿ. ಆಮೇಲೆ ನಿಮ್ಮ ವಾಸ್ತು ಪ್ರಕಾರನೇ ಮನೆ ಕಟ್ಸ್ತಾ ಇದೀವಿ. ತುಂಬಾ ಚೆನ್ನಾಗಿದ್ದೀವಿ ಸ್ವಾಮಿ ಈಗ. ಆಮೇಲೆ ನನಗೆ 6/8/72 ಸಮಯ ನನಗೆ ಆಗ್ನೇಯಕ್ಕೆ ಕೊಟ್ಟಿದ್ದಾರೆ ಬಾಕ್ಲು. ನೋಡ್ರಿ, ಇಟ್ಟಿದೀವಿ. ಆಗ್ನೇಯಕ್ಕೆ ಕೊಟ್ಟಿದ್ರಲ್ರಿ ನಾರಾಯಣ ಸ್ವಾಮಿ ಅವರೇ. ಹೌದು ಸ್ವಾಮಿ. ಆಗ್ನೇಯ ನಿಮ್ಮ ಪಾಲಿಗೆ 100% ಒಳ್ಳೆ ದಿಕ್ಕದು. ಹೌದ್ರಿ. ಬಾಗ್ಲಿಕ್ಕೋ ಟೈಮಲ್ಲಿ ಯಾರನ್ನ ಕಳ್ಸಿಕೊಡ್ಬೇಕು ಸ್ವಾಮಿ ನಮ್ಗೆ. ಕಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ನೀವು ವರಿ ಮಾಡಬೇಡ್ರಿ. ಇವನ್ ಸರ್ವಿಸ್ ತೊಳಗಾಗ್ಲಿ ಎಷ್ಟೇ ನಮ್ಮ ಮಂದಿ ಐತಲ್ಲ, ಪ್ರತಿಯೊಬ್ಬರು ಖುಷಿಯನ್ನ ವ್ಯಕ್ತಪಡಿಸ್ಬೇಕು ಅನ್ನುವಂತಾರೆ ನನ್ನ ದೇಹ. ಅದು ನಾನು ಕಳಿಸ್ಕೊಡೋದಿಲ್ಲ ಅಥವಾ ಇದು ಮಾಡುವಂಥದ್ದಲ್ಲ. ಇಷ್ಟು ಖುಷಿಯಿಂದ ಹೇಳ್ತಾ ಇದ್ದೀರಿ, ಇಷ್ಟು ಒಳ್ಳೆ ರಿಸಲ್ಟ್ ಬಂದದಂತ ಹೇಳಿರಿ, ಮತ್ತೆ ಮನಿ ಕಟ್ಟಿಸ್ತಾ ಇದ್ದೀರಿ ಏನ್ರಿ. ಇವನ್ ನಾ ಬಾಕ್ಲ ಇಡುವಾಗ ನಿಮ್ಗೆ ಕನ್ಫ್ಯೂಸ್ ಆದ್ರೆ ನಮ್ಮವ್ರು ಬಂದು ನಿಮಗೆ ಕ್ಲಿಯರ್ ಮಾಡಿಸ್ಕೊಡ್ತಾರ. ಆಮೇಲೆ ಆ ಮನೆ ಕಟ್ಟಿಸ್ತಾರಲ್ರಿ. 100% ಮಾಡ್ಕೊಂಡಿದೀವಿ ಸ್ವಾಮಿ. ಏನು ವೇರಿಯೇಷನ್ ಮಾಡಿಲ್ಲ. ಬಾತ್ರೂಮ್ ಏನು ಇಟ್ಟಿಲ್ಲ ಒಳಗಡೆ. ಅಲ್ಲಲ್ಲ, ಈಗ ಏನ್ ನೀವು ಅದನ್ನ ಮಾಡಿದ್ರಲ್ರಿ ಸ್ವಾಮಿ ನಾರಾಯಣ ಸ್ವಾಮಿ ಅವ್ರೆ, ನೀವು ಆ ಮನೆಗೆ ಹೋಗಿಂದ ನೋಡ್ತೀರಿ. ಮುಂದೆ ನೀವು ಇನ್ನಷ್ಟು ಎಷ್ಟು ಬೆಳಿತೀರಿ ನೀವು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಅದು ಆಮೇಲೆ ಒಳಗಡೆ ಯಾವ ರೀತಿ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಅದನ್ನು ಕ್ಲಿಯರ್ ಮಾಡೋಣ್ರಿ. ಅದನ್ನು ಕ್ಲಿಯರ್ ಮಾಡೋಣ. ಹೌದು, ಆಯ್ತು. 100% ಮಾಡ್ಕೊಡ್ಬೇಕು. ಮಾಡ್ಸೋಣ್ರಿ. ಮಾಡ್ಸೋಣ ಸರ್. ಆಯ್ತು. ಮತ್ತೆ ಒಂದು ನೋಡಿ ಹೇಳ್ಬೇಕು ನಮ್ಗೆ. ಆಯ್ತು. ಮತ್ತೆ ನಾರಾಯಣ ಸ್ವಾಮಿ ಅವರೇ, 100 ಜನಕ್ಕೆ ಹೇಳ್ತೀನಿ. ಆಯ್ತು. ನೀವು ಏನು ಗೊತ್ತಾ, ನೀವು ಎಷ್ಟು ಕಷ್ಟದಲ್ಲಿದ್ದೀರಿ ಹೊರಗೆ ಬಂದಿರಲ್ಲ, ಹಂಗೆ 4 ಜನರನ್ನ ಕಷ್ಟದಿಂದ ಹೊರ ತರುವಂತ ಕೆಲಸ ನೀವು ಮಾಡ್ಬೇಕು, ನನ್ನ ಜೊತೆ ಕೂಡಿಸ್ಬೇಕು. ಆಯ್ತು. ಅದೇ ಖುಷಿ ಇರುತ್ತೆ. ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಜಿ, ಆಧುನಿಕ ಯುಗದಲ್ಲೂ ಕೂಡ ಒತ್ತಡಕ್ಕೆ ಒಳಗಾಗ್ತಾ ಇದ್ರೆ ಯಾವ ರೀತಿ ಪರಿಣಾಮ ಬೀಳುತ್ತೆ ನಮ್ಮ ಮಕ್ಕಳ ಮೇಲೆ? ಇವತ್ತು ಒಂದು ನೋಡ್ರಿ, ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಅದು ಆರೋಗ್ಯದ ಮೇಲೆ ಒಂದು ಪರಿಣಾಮ ಬೀರುವಂಥದ್ದು. ಮೊದಲು ಆರೋಗ್ಯದ ಇದು ಬರೋದಂತಂದು ಎಷ್ಟೋ ಸಲ ಐತಲ್ರಿ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆನೂ ಬರುತ್ತೆ. ಒಂದು ಒತ್ತಡ ಜಾಸ್ತಿ ಆತಂತಂದ್ರೆ ಅದು ಇಟ್ಟು ರಿಲೇಟೆಡ್ ಏನೋ ನಮ್ದು ಹಾರ್ಟಿಗೆ, ಹೃದಯಕ್ಕೆ ಸಂಬಂಧಪಡುವಂಥದ್ದು. ಮತ್ತು ಅದ್ರ ಜೊತೆ ಸಹಿತ ಐತಲ್ಲ, ಅವನು ಏನು ಓದಿ ಮುಂದೆ ಹೋಗ್ಬೇಕು ಅನ್ನೋದು ನೈತಲ್ಲ, ಒತ್ತಡದೊಳಗೆ ಏನೋ ಹಿಂದೆ ಹೋಗ್ತಾನ ಮತ್ತು ಮುಂದೆ ಹೋಗೋದಿಲ್ಲ. ಪ್ರೆಷರ್ ಇರಬಾರ್ದು ಯಾವಾಗಲೂ ರೀ. ಎಷ್ಟು ಮೈಂಡನ್ನ ನೀವು ಫ್ರೀ ಬಿಡ್ತಿರೋ ಅಷ್ಟು ನಾನು ಅದನ್ನು ತೊಗೊಳಕ್ಕೆ ಸಾಧ್ಯ ಐತಿ, ಅದನ್ನು ಅಷ್ಟು ಫ್ರೀಯಾಗಿ ಮಾಡಲಿಕ್ಕೆ ಸಾಧ್ಯ ಐತಿ. ಇದಾಗೋದ್ರಿಂದ ಇನ್ನಷ್ಟು ಅವ್ರು ಅಭ್ಯಾಸ ಮಾಡಲಿಕ್ಕೆ ಒತ್ತಡ ಮಾಡ್ತಾರಲ್ಲ, ಅದರಿಂದ ರಿವರ್ಸ್ ಆಗುತ್ತೆ ಹೊರತು ಇದಾಗೋದಂಥದ್ದಲ್ಲ. ಮತ್ತು ಅಷ್ಟೇ ಅಲ್ಲ, ಅವನು ಒಂದು ಆ ಒತ್ತಡಕ್ಕೆ ಏನು ಮಾಡ್ತಾನಂದ್ರೆ ಆ ಮನಸ್ಸು ಸೆರೆ ಉಳಿದಿಲ್ಲ. ಆ ಮನಸ್ಸು ಸೆರೆ ಉಳಿದಂತಂದ್ರೆ ಚಿಡಿ ಮಾಡೋದಂತಾರಲ್ಲ, ಯಾವಾಗ ಒಂದೊಂದು ಸಿಟಿಗಳು ಅಂತದ್ದು ಇದಾಗಂಥದ್ದು, ಇನ್ನು ಬೇಡ ನಾ ಏನು ಕಲಿಯಂಗಿಲ್ಲ ಅನ್ನೋ ಮಟ್ಟಕ್ಕೂ ಒಂದು ಸಲ ಫ್ರಸ್ಟ್ರೇಟ್ ಆಗಿ ಅಲ್ಲಿಗೂ ಹೋಗುತ್ತೆ ಏನ್ರಿ. ಅದಕ್ಕೆ ಇದನ್ನು ಪ್ರತಿಯೊಬ್ಬರು ತಂದೆ ತಾಯಿದವ್ರು ಅಂತಾರಲ್ಲ, ಅವನ ಒಂದು ಏಳಿಗೆಗೆ ಅವನ ಒಂದು ಏನಪ್ಪ ಅವನ ಆಸಕ್ತಿ ಅದರಲ್ಲಿ ಐತಿ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವನ ಒಂದು ಏನಪ್ಪ ಅಂದ್ರೆ ಇವ್ರ ಹಿಂದೆ ಪ್ರೋತ್ಸಾಹ ಕೊಡಬೇಕು ಹೊರತು, ಒಂದು ಮೋಟಿವೇಶನ್ ಫ್ಯಾಕ್ಟರ್ ಮಾಡಬೇಕು ಹೊರತು, ಅದನ್ನು ಬಿಟ್ಟು ನೀ ಹಿಂಗೆ ಮಾಡು ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಪೋಷಕರು ಮಾಡಕ್ಕೆ ಹೋಗಲ್ಲ. ಅದನ್ನು ಅವಾಯ್ಡ್ ಮಾಡಿದಷ್ಟು ಒಳ್ಳೇದಿರುತ್ತೆ. ಮಾತಾಡ್ತೀನಿ ಗುರುಜಿ. ನಿರ್ಮಲಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಿರ್ಮಲಾ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೂ, ಮನೆ ಬಗ್ಗೆನೂ ಮತ್ತೆ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಮನೆ ನಡೆಸ್ತಾ ಇರೋದು ಯಾರು? ನಮ್ಮ ಯಜಮಾನ್ರು ಮೇಡಮ್. ಸರಿ, ಮತ್ತೆ ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ ಮೇಡಮ್. 13/1/62 ಮೇಡಮ್. 1962. ಹೌದು ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಸರಿ ಮೇಡಮ್. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಸರ್ ತುಂಬಾನೇ ಸರ್, 1 ನಿಮಿಷ ಸರ್, ನಮ್ಮ ಮನೆಯವ್ರ ಕೈಲಿ ಕೊಡ್ತೀನಿ. ಹ್ಞೂ ರೀ ಸರ್. ಈಗ 31/12/1995 ಹುಟ್ಟಿದಾನೆ. ಹ್ಞೂ ರೀ. ಅವ್ರದ್ದು ಏನಾಗಿದೆ ಅಂದ್ರೆ ವಿದ್ಯೆ ಸರಿಯಾಗಿ ಬರ್ತಾ ಇಲ್ಲ. ಯಾವ ಮೂಲೆ ಕುತ್ಕೊಂಡು ಓದ್ಬೇಕು ಅನ್ನೋದು ಎಲ್ಲ ಗೊತ್ತಿಲ್ಲ. ಹ್ಞೂ ರೀ. ಅದ್ರ ಸಲುವಾಗಿ ನಾನು ಕೇಳಕ್. ನೈಋತ್ಯ ದಿಕ್ಕು ನೋಡ್ರಿ ಅವನಿಗೆ. ನೈಋತ್ಯ ದಿಕ್ಕ ಮಗ ಹೌದಲ್ರಿ? ಮಗ ಹೌದಲ್ರಿ? ಮಗಳ ಮಗನ ಇದಾನೆ ಸರ್.
ಅಲ್ರಿ ಸರ ಮಗನ ಮಗಳು ಮಗ ಸರ್ ಚಂದನ್ ಅಂತ ಅವನ ಹೆಸರು. ಹೌದು, ಅವಂದು ನೈಋತ್ಯ ದಿಕ್ಕು ಸ್ಟಡಿ ದಿಕ್ಕಾಗತ್ತೆ. ಹಾ ಸರಿ ಸರ್. ಓದುವಾಗ ನೈಋತ್ಯ ನೋಡ್ತಿರ್ಬೇಕು, ಮಲಿಕೊಳ್ವಾಗ ನೈಋತ್ಯಕ್ಕೆ ತಲೆ ಇರಬೇಕು. ಹಾ ಆಮೇಲೆ ಸರ್, ಹೌನ್ರಿ. ಆಮೇಲೆ ಕಟ್ ಆಗ್ತಾ ಇದೆಯಲ್ಲ ಯಾಕೆ ಸರ್ ವಿದ್ಯೆ ಅವಾಗ? ಇಲ್ರಿ, ಏನಾಗತ್ತಂದ್ರೆ ಹಾ ಅವನ ದಿಕ್ಕು ನೀವು ಉತ್ತರಕರ ಪೂರ್ವ ಕುಣಿಸಿರ್ತೀರಿ ಮನ್ಯಾಗ, ಹಾ ಆ ಉತ್ತರ ಪೂರ್ವ ಅವ್ನಿಗೆ ಒಳ್ಳೆ ದಿಕ್ಕಲ್ಲ. ಹಾ ಹಾ ಸುಮ್ಮನೆ ಓದಿದ್ದು ತಲೆಯಲ್ಲಿ ಹೋಗಲ್ಲ. ಹಾ ಓದ್ಬೇಕಂತ ಓದಂಗಿಲ್ಲ, ನಿಮ್ಮ ಪ್ರೆಷರ್ ಮ್ಯಾಗ ಓದ್ತಾನ ಅವನು. ಹಾ 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 ಇವತ್ತಿನಿಂದ ನೈಋತ್ಯ ಅನ್ನೋದು ಗೊತ್ತಾಗುತ್ತದಲ್ಲ ನಿಮಗೆ. ನೈಋತ್ಯ ಎಲ್ಲಿ ಬರುತ್ತೆ ಅನ್ನೋ, ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ, ಸೌತ್ ಫೇಸ್ ಸರ್. ಸೌತ್ ವೆಸ್ಟ್ ಅಂತಾರೆ ಅದಕ್ಕೆ ರೀ. ಹಾ 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 ಅಂದ್ರೆ ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ಬರೋದು ನೈಋತ್ಯ. ದಕ್ಷಿಣ ಮತ್ತು ಪಶ್ಚಿಮ ಮಧ್ಯದಲ್ಲಿ ಬರೋದು. ಹಾ ಈಗ ನಮ್ಮ ಮನೆ ಬಂದು ಸೂರ್ಯನ ಭಾಗದಲ್ಲಿ ಸರ್ ಇರೋದು, ಪೂರ್ವ ದಿಕ್ಕಿನಲ್ಲಿ ಇದೆ ಮನೆ. ಹಾ, ಸೂರ್ಯ ದಿಕ್ಕಿಗೆ ಐತಲ್ರಿ, ಹಾ ಬಲಕ್ಕೆ ಬರೋದು ದಕ್ಷಿಣ, ಅದ್ರ ಹಿಂದೆ ಬರೋದು ಪಶ್ಚಿಮ. ಆ ಮೂಲಿ ಏನು ಸೌತ್ ವೆಸ್ಟ್ ಅಂತಂತಾರ. ಯಾರು ಬಲ್ಲೋರ್ಗೆ ಕೇಳ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಾ 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 ಅವಾಗ ಮನೆಯಲ್ಲಿ ಎಲ್ಲೇ ಕೂತ್ಕೊಂಡ್ರು ಆ ಮೂಲಿಗೆ ಅಂದ್ರೆ ಸೌತ್ ವೆಸ್ಟ್ಗೆ ಅಂದ್ರೆ ನೈಋತ್ಯಕ್ಕೆ ಮುಖ ಮಾಡಿ ಓದೋದು ಮಾಡಿಸ್ಬೇಕಮ್ಮ, ಎಲ್ಲೇ ಕೂತ್ಕೊಳ್ಳಿ. ಹಾ 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 ಆಮೇಲೆ ಮಲಿಕೊಳ್ಳುವಾಗ ಆ ನೈಋತ್ಯ ಕಡೆ ತಲೆ ಇರಬೇಕು. ಹಾ ಸರಿ ಸರ್. ಇಷ್ಟು ಮಾಡಿದ್ರಂದ್ರೆ ಅವನು ವಿತೌಟ್ ಎನಿ ಬ್ರೇಕು ಒಳ್ಳೆ ಮಾರ್ಕ್ಸ್ ಅಂತ ತೆಗೆದುಕೊಂಡು ಅವನ ಅಭ್ಯಾಸನ ಕಂಪ್ಲೀಟ್ ಮಾಡ್ತಾನೆ. ಹಾ 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 ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸಂತೋಷ್ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವ್ರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಅವ್ರು ನಮ್ಮ ಮಿಸ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ನಮ್ದು 31/7/86 ಮೇಡಮ್. 86. ಹ್ಞೂ ಮೇಡಮ್. ನಿಮ್ಮ ವೈಫ್ ತಿಳಿಸ್ಕೊಡಿ ಹಾಗೆ. ನಮ್ಮ ವಯಸ್ಸು 28/1/1994 ಮೇಡಮ್. 94. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಗುರುಜಿ ನಮ್ಮ ಮನೆ ಕಟ್ಟಿದ್ವಿ ಮೇಡಮ್. ಗುರುಜಿ ನಾವು ವಾಸಿಸಿ 2 ಮನೆ ಕಟ್ಟಿದೀವಿ. ಹ್ಞೂ. ನಮ್ದು ದಕ್ಷಿಣ ದಿಕ್ಕಿಗೆ ಮನೆ ಇದೆ ಗುರುಜಿ. ಹಾ, ಇಲ್ಲಿ ನಮ್ಮ ಮನೆಯವ್ರಿಗೆ ಮನೆಯವ್ರದ್ದು ಬಹಳ ಪ್ರಾಬ್ಲಮ್ ಆಗ್ತದೆ. ಅವ್ರ ಮನೆ ಸಂತೋಷ್ ಅವರ ಒಂದು ಇಬ್ಬರಿಗೂ ನಿಮ್ಗೆ ಉತ್ತರ ಆಗಲಿ ಪೂರ್ವ ಆಗಲಿ ದಕ್ಷಿಣ ಆಗಲಿ ಒಳ್ಳೆ ದಿಕ್ಕಲ್ಲ. ಮುಖ್ಯ ದ್ವಾರನ ಇಲ್ಲಿ ಫೇಲ್ ಆಗುತ್ತೆ. ಮುಖ್ಯ ದ್ವಾರ ಫೇಲ್ ಆದ ಕೂಡ ಮನೆ ಕಟ್ಟಿಸಿ ಖುಷಿಯಿಂದ ಇರ್ಬೇಕಲ್ಲ ನೀವು. ಖುಷಿಯಿಂದ ಇರಕ್ಕೆ ಸಾಧ್ಯ ಆಗೋದಿಲ್ಲ. ಹಾಂ, ಸಂತೋಷ್ ಅವ್ರ ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಮಕ್ಕಳದು ಪ್ರಾಬ್ಲಮ್ ಆಗ್ತದೆ. ಮಕ್ಕಳು ಅದು ಏನೇನೋ ಜನ ಹೇಳಿದ್ರಂತ ಆ ಮನೆಗೆ ಸರಿ ಇಲ್ಲ, ಮಕ್ಕಳು ಆಗಲ್ಲ ನಿಮ್ಗೆ ಅಂತ. ಇಲ್ರಿ, ಇನ್ನೊಂದು ದಯವಿಟ್ಟು ಅದನ್ನ ಯಾರು ಹೇಳೋ ಮಾತನ್ನು ಕೇಳಕ್ಕೆ ಹೋಗ್ಬೇಡ್ರಿ. ಆ ಮನಿ ನಿಮಗೆ ಸಪೋರ್ಟ್ ಮಾಡಿದಾಗ ಇವೆಲ್ಲ ಘಟನೆಗಳು ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಇಲ್ಲಾಂದ್ರೆ ಆ ಮನಿನ ಮೊದಲ ನಿಮಗೂ ಒಳ್ಳೇದ ಡೈರೆಕ್ಷನ್ ಅಲ್ಲ, ನಿಮ್ಮ ಮಿಸ್ಸಸ್ಸರಿಗೂ ಒಳ್ಳೇದಲ್ಲ. ನಮ್ಮ ತಮ್ಮವ್ರು ಕೇಳಿಸಿದ್ರೆ ಮನೇಲಿ ಏನೋ ಯಾರು ಮಾಡ್ಸಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ. ಇಲ್ಲ, ದಯವಿಟ್ಟು ಇನ್ನೊಂದು ಕೆಲಸ ಮಾಡ್ತಾರಾ ಸಂತೋಷ್ ಅವರೇ? ಹೇಳಿ. ನಾನು ಒಬ್ಬ ಇಂಜಿನಿಯರಿಂಗ್ ಇದ್ದವನು, ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದವನು, ಸರಳ ವಾಸ್ತು ವೈಜ್ಞಾನಿಕ ಹಿನ್ನೆಲೆ ಇರುವಂಥದ್ದು. ಈ ಮಾಟ ಮಂತ್ರಿಗೆ ಸಂಬಂಧಪಡುವಂಥದ್ದಲ್ಲ. ಇದ ನಿಮ್ಮ ಮನೆಗೆ ನನ್ನ ಸರಳ ವಾಸ್ತುವ್ರನ್ನ ಮೊದಲು ಕರೆಸ್ಕೊಳ್ರಿ. ಅವ್ರಿಗೆ ಏನೈತಿ ಸಮಸ್ಯೆ ಅವರಿಂದ ತಿಳಿದುಕೊಳ್ರಿ. ನೀವೇನು ಹೇಳಬೇಡ್ರಿ. ಮುಂದೆ ಪರಿಹಾರ ತೊಗೊಂಡ್ರು 3 ಇಂದ 8 ತಿಂಗಳದೊಳಗೆ ಯಾವ ಬದಲಾವಣೆಯನ್ನು ನೀವು ಆ ಮನೆಯಲ್ಲಿ ಕಾಣ್ತೀರಿ. ಇವನ್ ಮಕ್ಕಳದು ಸತ್ಯಕ್ಕೆ ಹೇಳ್ತಿರಲ್ಲ, ಅದು ಸಹಿತ ಮಕ್ಕಳಾಗಂಗಿಲ್ಲ ಅಂತ ಯಾರೋ ಹೇಳಿಕೆಯನ್ನು ಕೊಟ್ಟಾರಲ್ಲ, ಅದು ಸತ್ಯಕ್ಕೆ ಸುಳ್ಳಾಗತ್ತಿಲ್ಲ ನೋಡ್ರಿ. ಹಾಂ, ನಿಮ್ಮದು ಏನು ಬರ್ತದೆ ಈಶಾನ್ಯ ದಿಕ್ಕು ರೀ. ಅಂದರೆ ಪಶ್ಚಿಮ ದಿಕ್ಕು ಒಳ್ಳೆಯದು, ನಿಮ್ಮ ಮನೆಯವ್ರಿಗೂ ಈಶಾನ್ಯ ಮತ್ತು ಪಶ್ಚಿಮನೂ ಒಳ್ಳೆಯದು. ಅದಕ್ಕೆ ಉತ್ತರ ಅಂಕ ನಿಮ್ಮ ಪಾಲಿಗೆ ಕೆಟ್ಟದೊಳಗೆ ಕೆಟ್ಟ ದಿಕ್ಕದು. ಪೂರ್ವನೂ ಒಳ್ಳೆಯದಲ್ಲ, ದಕ್ಷಿಣ ಒಳ್ಳೆಯದಲ್ಲ. ಅದಕ್ಕೆ ಇದು ತೊಗೊಂಡು ಮುಂದಿನ ಹೆಜ್ಜೆ ಇಟ್ಕೊಳ್ಳೋದು ಒಳ್ಳೆಯದತ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸಂತೋಷ್ ಅವರೇ. ಸುರೇಶ್ ಅಂತ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವ್ರಿಗೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 23/7/1964. 64. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಾವು ಬಟ್ಟೆ ವ್ಯಾಪಾರ ಮಾಡ್ತೀವ್ರಿ. ಸ್ವಲ್ಪ ಚೆನ್ನಾಗಿ ನಡೀತಾ ಇಲ್ಲ. ಮನೆ ಸಮಸ್ಯೆನೂ ಭಾಳ ಸೃಷ್ಟಿ ಆಗ್ತದ್ರಿ ಎಲ್ಲರಿಗೂ. ನೋಡ್ರಿ ಸುರೇಶ್ ಅವರ, ಪೂರ್ವ ದಿಕ್ಕು ಅತಿ ಶ್ರೇಷ್ಠವಾದದ್ದು ನಿಮಗೆ. ಏನ್ರಿ, ಈಗಿದ್ದಂಥ ಮನೆ ಮತ್ತು ಬಟ್ಟೆ ಅಂಗಡಿ ಯಾವ ದಿಕ್ಕಿಗೆ ಐತ್ರಿ? ಅದು ಪೂರ್ವ ದಿಕ್ಕಿಗೆ ಅದ. ಎರಡು ಅದು ಪೂರ್ವಕ್ಕೆ ಐತಿ, ಮನಿನೂ ಪೂರ್ವಕ್ಕೆ ಐತಿ. ಪೂರ್ವಕ್ಕೆ ಐತ್ರಿ, ಅಂದ್ರೆ ಕಟ್ಟೆ ಮ್ಯಾಗ ಇಟ್ಕೊಂಡು ಮಾಡ್ಲಿಕ್ಕೆ ಹಚ್ಚಿವ್ರಿ. ಹೌದ್ರಿ. ಬಟ್ ಇದನ್ನ ನೀವು ಯಾವಾಗಲೂ ಕುಂತು ಕೆಲಸ ಮಾಡುವಾಗ ಅಥವಾ ಅಂಗಡಿಯಲ್ಲಿ ಕುಂತಾಗ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ರಿ. ಮಲಿಕೊಳ್ಳುವಾಗ ಪೂರ್ವಕ್ಕೆ ತಲೆ ಇರಬೇಕು. ಪೂರ್ವಕ್ಕೆ ತಲೆ ಇರ್ಬೇಕು. ಹೌದು. ಆಮೇಲೆ ಏನಪ್ಪ ಇಷ್ಟು ಮಾಡ್ತೀವಿ, ಕೈಯಲ್ಲಿ ಹಣ ಉಳಿಯಂಗಿಲ್ಲ ಅಂತಂದ್ರೆ, ಇಷ್ಟೆಲ್ಲ ಬಿಸ್ನೆಸ್ ಮಾಡಿದ್ರು ಹಣ ಉಳಿಬೇಕಾಗಿತ್ತು, ಹಣ ಉಳಿದಿಲ್ಲ ಅಂದ್ರೆ, ಈಗಿದ್ದಂಥ ಮನೆ ಸ್ವಂತ ಮನೆನೋ ಬಾಡಿಗೆ ಮನೆ ರೀ? ಸ್ವಂತ ಮನೆ ರೀ. ಸ್ವಂತ ಮನೆ ಇತ್ತಂದ್ರೆ ಸುರೇಶ್ ಅವರ, ಅಲ್ಲಿ ಒಂದು ಹಣಕಾಸಿನ ಸ್ಥಾನ ಇರುತ್ತೆ. ಆ ಹಣಕಾಸಿನ ಸ್ಥಾನ ಸರಿ ಇಲ್ಲ ಅಂದಾಗ ಏನಾಗತ್ತೆ, ನೀವು ಬಿಸ್ನೆಸ್ ಮಾಡ್ತೀರಿ, ಹಣ ಬರುತ್ತೆ, ಬಟ್ ಕೈಯಲ್ಲಿ ಉಳಿಬೇಕಲ್ಲ, ಉಳಿಲಾರ್ದಂಗೆ ಆಗಿರ್ತೈತಿ. ಅದಕ್ಕೆ ಸರಳವಾದ ಪರಿಹಾರ ಅದಾವ್ರಿ ಸುರೇಶ್ ಅವರು ನಮ್ದು. ನಂತರ ನಿಮ್ಮವ್ರಿಗೆ ಮಾಡಿದೀವ್ರಿ, ನಾಳೆ ಬರ್ತು ಅಂತ ಹೇಳ್ಯಾರ. ಏನ್ರಿ ಬರ್ತೀವಿ ಅಂತ ಹೇಳಿ? ಬರ್ತು ಅಂತ ಹೇಳ್ಯಾರ. ಹಾಂ, ಈಗ ಏನದು ಒಳ್ಳೆ ಟೈಮ್ ಬಂದತ್ತೆ ಅಂತ ತಿಳ್ಕೊಳ್ರಿ. ಮುಂದೆ ಇಂಥದ್ದು 1 ಅಂಗಡಿ ಬಿಟ್ಟು 4 ಅಂಗಡಿ ಮಾಡ್ತೀರಿ ನೀವು. ಹೌದ್ರಿ. ಹಾಂ,
ಆ ಗ್ಯಾರಂಟಿ ನಮ್ದಿರುತ್ತೆ. ಯಾಕಂದ್ರೆ ಈ ಪೂರ್ವ ದಿಕ್ಕು ನಿಮಗೆ ಸ್ವಲ್ಪ ಅದನ್ನು ನೀವು ಉಪಯೋಗ ತೊಗೊಂಡ್ಬಿಟ್ರೆ ಅಂತ ತಿಳ್ಕೊಳ್ರಿ, ಹ್ಞೂ ರೀ. ಅದು ನೀವು ಅನ್ಕೊಳ್ಳೋದಲ್ಲ, ಅಷ್ಟು ನಿಮ್ಗೆ ರಿಸಲ್ಟ್ ಕೊಡುವಂಥ ಮನೆ ಆಗತ್ತೆ ಅದು. ಆನಂತರ ಗುರುಜಿ ಸ್ವಲ್ಪ ಹಳೆ ಮನೆ ಐತ್ರಿ, ಸ್ವಲ್ಪ ಬಿತ್ತಿ ಕಟ್ಸ್ಬೇಕಂತ ಮಾಡೀವ್ರಿ. ಹೌನ್ರಿ. ಅವ್ರಿಗೆ ಅವ್ರು ಕೇಳ್ಬೇಕಂತ ಮಾಡಿ. ಅದನ್ನೂ ಐತಲ್ರಿ, ನಮ್ಮಿಂದ ನಕ್ಷೆನ ಕೊಡ್ತೀವಿ. ಆ ನಕ್ಷೆ ಪ್ರಕಾರ ಕಟ್ಟಲಿಕ್ಕೆ ಶುರು ಮಾಡಿ ನಿಮ್ಮ ಕಡೆ ಹಣ ಇಲ್ಲ ಅಂದ್ರೂ ಸಹಿತ 3 ರಿಂದ 8 ತಿಂಗಳು ಹೆಂಗೆ ನಿಂದಿರ್ತೈತಿ ಬಿಲ್ಡಿಂಗ್ ರೆಡಿಯಾಗಿ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಹ್ಞೂ ರೀ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರೂಜಿ, ಕೆಲವು ಮಕ್ಕಳನ್ನ ನೋಡ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಇರ್ತಾರೆ, ಬಂದು ಒಂದು ಅರ್ಧ ಗಂಟೆ ಸ್ನ್ಯಾಕ್ ಕೊಡ್ಬೋದು, ಅದಾದ್ಮೇಲೆ ಟ್ಯೂಷನ್ಸ್ ಇರುತ್ತೆ, ಮತ್ತೆ ಸ್ಪೋರ್ಟು, ಸಿಂಗಿಂಗು, ಈ ರೀತಿ ಫುಲ್ ಸ್ಕೆಡ್ಯೂಲೇ ಮಾಡ್ಕೊಟ್ಬಿಟ್ಟಿರ್ತಾರೆ ತಂದೆ ತಾಯಿ. ಪ್ರತಿಯೊಂದರಲ್ಲೂ ನನ್ನ ಮಗ ಅಥವಾ ಮಗಳು ಇರಬೇಕು ಅಂತ. ಈ ರೀತಿ ಆದರೆ ಯಾವ ರೀತಿ ಒತ್ತಡ ಆಗುತ್ತೆ? ಇದು ಒಂದು ಅರ್ಥ ಇಲ್ಲ ನಾನು ಕೇಳಿದ್ರಂತಂದ್ರೆ, ಈ ರೀತಿ ಮಗುಗೆ ನಾವು ಪ್ರೆಷರ್ ಮಾಡ್ಕೊತ ಹೋದ್ವಿ ಅಂತ ಕೊಡ್ರಿ, ಅದು ಮುಂಜಾನೆ ಹಿಡ್ದು ಎದ್ದ ಕಳೆನ ಅದು ಕಂಟಿನ್ಯೂಸ್ ರಾತ್ರಿವರೆಗೂ ಅದ್ರ ಮೇಲೆ ಒಂದು ಶೆಡ್ಯೂಲನ್ನು ತಂದೆ ತಾಯಿ ಫಿಕ್ಸ್ ಮಾಡ್ತಾ ಇದ್ದಾರೆ ಇವತ್ತು. ಏನು ರೀ, ಮತ್ತು ಅದನ್ನು ಬಿಟ್ಟು ಇವತ್ತು ಕಾನ್ಸಂಟ್ರೇಟ್ ಇಲ್ಲ, ಮೈಂಡ್ ಪವರ್ ಸಂಬಂಧ ಅದಕ್ಕೊಂದು ಟ್ರೈನಿಂಗ್ ಕೊಡಕ್ಕೆ ಹೋಗೋದ್ರು ಸಾಕಷ್ಟು ಮಂದಿ ಅದಾರ, ಕರೆಕ್ಟ್ರಿ. ಮತ್ತು ಅದಕ್ಕೆ ಮೆಮ್ರಿ ಪವರ್ ಅಂತಕೊಂಡು ಎಷ್ಟೋ ಟ್ಯಾಬ್ಲೆಟ್ಸ್ ಕೊಟ್ಟು ನಡೆಸಿದವರು ಅದಾರ, ಕರೆಕ್ಟಾ. ಇದು ನಿಜವಾಗಿ ಅವು ಯಾವುವು ಜರೂರಿ ಇಲ್ಲ. ಇವರಾಗಲೇ ಶೆಡ್ಯೂಲ್ ಮಾಡಿ ಆ ರೀತಿ ಪ್ರೆಷರ್ ಮಾಡಿದ್ರೆ ಮನುಷ್ಯಾಗ ಒಂದು ಲೆವೆಲ್ ಇರುತ್ತೆ. ಒಂದು ಮಗುಗೆ ಅದು ಒಂದು ಚೈಲ್ಡಿಗೆ ಏನಿರುತ್ತೆ, ಸಮ್ ರೆಜಿಸ್ಟಿಂಗ್ ಪವರ್ ಸರ್ಟನ್ ಲೆವೆಲ್ ಇರುತ್ತೆ. ಇಟ್ ಡಸಂಟ್ ಮೀನ್ ದ್ಯಾಟ್ ಅದು ಏನೋ ಬಂದರೂ ಸ್ವೀಕರಿಸೈತೆ ಅಂದ್ಕೊಂಡಂಥದ್ದಲ್ಲ. ಅದು ಒಂದು ಸಲ ಸರ್ಟನ್ ಲೆವೆಲ್ ಹೋಗುತ್ತೆ ಅಷ್ಟೇ. ಅದೇ ಒಂದು ವೇಳೆ ಅದು ಒಂದು ದಿವಸ ಏನಂತಂದ್ರೆ ಅದಕ್ಕೂ ಒಂದು ಮಿತಿ ಅನ್ನೋದು ಇರುತ್ತೆ. ಆ ಮಿತಿ ತಪ್ಪಂತಂದ್ರೆ ಆಗುವಂಥದ್ದನ್ನು ಸಹಿತ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದಲ್ಲ. ಅದಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಆ ಮಗು ಏನೂ ಟೆನ್ಷನ್ ಇಲ್ಲದ ಸರಳವಾಗಿ ಸರಾಗವಾಗಿ ಹೋಗ್ಬೇಕಂದ್ರೆ ಎಷ್ಟು ಸರಳವಾದ ಮೆಥಡ್ಸ್ ನಮ್ಮ ಸರಳ ವಾಸ್ತುವಿನಲ್ಲಿದ್ದಾವೆ. ಈ ಸರಳ ಶಿಕ್ಷಣದಲ್ಲಿ ನಾವು ಅದೇ ಹೇಳುವಂಥದ್ದು. ಅದನ್ನು ಅಳವಡಿಸ್ಕೊಂಡದ್ದಾತಂದರೆ ತಂದೆ ತಾಯಿಗಿದ್ದಂಥ ಟೆನ್ಷನ್ನು ಪೂರಾ ದೂರ ಆಗುತ್ತೆ. ಎದಕ್ಕಂದ್ರೆ ಮಗುವಿನ ಮೇಲೆ ಅವ್ರು ಚಿಂತೆ ಮಾಡಬೇಕಾಗಿಲ್ಲ. ಮಗುನೇ ಖುದ್ದಾಗಿ ಓದಲಿಕ್ಕೆ ಶುರು ಮಾಡೋದೊಂದಲ್ಲ, ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ರ್ಯಾಂಕ್ನಲ್ಲಿ ಬರುವಂಥ ಕೆಲಸವನ್ನು ಮಗುನ ಮಾಡುತ್ತಂದ್ರಲ್ಲಿ 2 ಮಾತನ್ನು ಮಾತಾಡ್ತೀನಿ. ಗುರುಜಿ, ಉಡುಪಿಯಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವ್ರಿಗೆ. ನಮಸ್ಕಾರ ಗುರುಜಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಗುರು. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 24/2/63. 1963. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಗುರುಜಿ, ನಾನು ಬ್ಲೈಂಡ್. ಹಾಂ. ಏನು ಎಕ್ಸೆಸ್ ಇಷ್ಟೊಳಗೆ ಕಾಣ್ತಾ ಇಲ್ಲ. ಈ ನಿಮ್ಮ ಟಿವಿಯಲ್ಲಿ ನೋಡಿದ್ಮೇಲೆ ಒಂದ್ಸಲ ನಿಮ್ಮ ಹತ್ರ ಯಾಕೆ ಕೇಳಬಾರ್ದು ಅಂತ ಹೇಳಿ ಅನಿಸ್ತು. ಏನಾಗ್ತಾ ಇದೆ ಹೇಳ್ರಿ ರಮೇಶ್ ಅವರ? ಏನು ಜೀವನದಲ್ಲಿ ಏನು ಎಕ್ಸೆಸ್ ಕಾಣ್ತಾ ಇಲ್ಲ ನನಗೆ. ಹಾಂ. ಒಂದು ದೃಷ್ಟಿ ಕಾರಣ ಇರ್ತದೆ, ಮತ್ತೊಂದು ಅಮಾಸಿ ಹುಟ್ಟಿದ್ರಿಂದ ಇದು ಮಂದ ಅಂತ ಕೆಲವರು ಹೇಳ್ತಾರೆ. ಅಲ್ಲ ಕಣ್ಣಿಂದ ದೋಷ ಯಾವಾಗಿಂದ ಇದಾಗಿದ್ದು? ಅದು 8 years ಇಂದ ಇತ್ತು. ನನಗೆ 8 years ಆಗಿರುವಾಗ. ಅಲ್ಲ, ಈಗ ಏನು ಕಾಣಲ್ಲ? ಈಗ 5% ಇದೆ. 5% ಅಷ್ಟೇ ಕಾಣುತ್ತೆ? ಹೌದೌದು. 2 ಕಣ್ಣು? ಹೌದೌದು. ಹೌದಾ? ಮತ್ತೆ ಈಗ ಮನೆಯನ್ನ ಯಾರು ನಡ್ಸ್ಕೊಂಡು ಹೋಗ್ತಾ ಇದ್ದಾರಿ? ಅದೇನ ತಕ್ಕ ಮಟ್ಟಿಗೆ ನಾನೇ. ನೀವ ಒಂದು ಕೆಲಸ ಮಾಡ್ಲಾ ರಮೇಶ್ ಅವರ? ಹೇಳಿ. ಇದೊಂದು ನೋಡುನು, ಸರಳ ವಾಸ್ತುವಿನಿಂದ ಐತಲ್ಲ, ಅಗಾಧ ಬದಲಾವಣೆ ತರಲಿಕ್ಕೆ ಸಾಧ್ಯ ಐತಿ ನಿಮ್ಮ ಇದ್ರೊಳಗೆ ಸಹಿತ. ನನ್ನ ತಜ್ಞರನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ, ಉಚಿತವಾಗಿ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡಿಸ್ತೇನೆ. ನಾವು ಹೇಳಿದ್ದನ್ನು ಚಾಚು ತಪ್ಪದೆ ಮಾಡಬೇಕು. ಮುಂದೆ ನಿಮ್ಮದು ಒಂದು 3 ರಿಂದ 8 ತಿಂಗಳು ನಾವು ಮಾನಿಟರಿಂಗ್ ಇಟ್ಟಿರ್ತೀವಿ. ಏನು ಬದಲಾವಣೆ ಕಾಣ್ತೀರಿ ಒಂದು ದಿವಸ ನೀವು ನನ್ನ ಕರ್ನಾಟಕ ಜನತೆಗೆ ಹೇಳಬೇಕು. ಓಕೆ ಸರ್. ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಶಿವಶಂಕರ್ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಶಂಕರ್ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಹುಟ್ಟಿದ ದಿನಾಂಕ 1985. 1985 ಮೇ 16 ಮೇಡಮ್. 5ನೇ ತಿಂಗಳು 16. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ ಶಿವಶಂಕರ್ ಅವರೇ. ನಮಸ್ತೆ ಗುರುಜಿ. ನನ್ನ ಡೇಟ್ ಆಫ್ ಬರ್ತ್ 1985 ಮೇ 16 ನಾನು ಹುಟ್ಟಿದ್ದು. ಹೌದು. ಅದೇ ಸರ್, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಟ್ರಕ್ ಇದೆ, ನನ್ನೊಂದು ಟಿಪ್ಪರ್ ಇದೆ. ಅದೇ ಸರ್, ಬಿಸ್ನೆಸ್ ಏನು ಇಂಪ್ರೂವ್ ಆಗ್ತಾ ಇಲ್ಲ ಸರ್. ನಾನು ಶಿವಶಂಕರ್ ಅವರ ಏನು ಗೊತ್ತಾ, ಈಗ ಮನೆ ಉತ್ತರಕ್ಕೈತೋ ಪೂರ್ವಕ್ಕೈತೋ? ಸರ್ ಪೂರ್ವಕ ಮುಖ ಮಾಡಿದೆ ಸರ್. ಬಾಗ್ಲು ಸ್ವಂತ ಮನೆನೋ ಬಾಡಿಗೆ ಮನೆನೋ? ಸ್ವಂತ ಮನೆ ಸರ್. ಅದು ನಮ್ದು ಸ್ವಂತ ಮನೆ ಇದ್ರೆ ಪೂರ್ವ ದಿಕ್ಕು ಒಳ್ಳೇದಲ್ರಿ, ಉತ್ತರನು ಒಳ್ಳೇದಲ್ಲ ನಿಮಗೆ. ಸರ್. ಹೌದಾ? ಪಶ್ಚಿಮ ದಿಕ್ಕು ಅತಿ ಶ್ರೇಷ್ಠವಾದ ದಿಕ್ಕು ನಿಮಗೆ. ಪಶ್ಚಿಮ ದಿಕ್ಕ್ರೆ ಸರ್? ಹೌದು. ಸರ್. ಈಗ ಪೂರ್ವಕ್ಕೈತೆ ಅಂತ ಭಯ ಪಡಬೇಕಾಗಿಲ್ಲ. ಸರ್. ಅದೇ ಕಾರ್ಪೆಂಟ್ರಿ ಕೆಲಸದಲ್ಲಿ ಸರಳವಾದ ಮೆಥಡ್ ನಮ್ಮ ಸರಳ ವಾಸ್ತುನಲ್ಲಿ ಅದಾವೆ. ಸರ್. ಆಮ್ಯಾಗ ನೀವು ಮಲಿಕೊಳ್ಳುವಾಗ ಪಶ್ಚಿಮಕ್ಕೆ ತಲೆ ಇರಬೇಕು, ಪೂರ್ವಕ್ಕೆ ಕಾಲಿರಬೇಕು. ಪಶ್ಚಿಮಕ್ಕೆ ತಲೆ ಇರಬೇಕು ಸರ್? ಹೌದು. ಇಲ್ಲಿ ಏನಾಗುತ್ತೆ, ಟಿಪ್ಪರ್ ತೊಗೊಂಡು ನಡೆಸ್ತಿರಲ್ಲ, ಮನಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನೀವು ಬಂದು ಹಣ ಆಯ್ತಲ್ಲ ಅದಕ್ಕೆ ಕೊಡೋದಾಗತ್ತೆ, ತುಂಬುದಾಗತ್ತೆ, ಕೈಯಲ್ಲಿ ರೊಕ್ಕ ಉಳಿಯಲ್ಲ.
ಅದೇ ಸರ್ ಹಾಗೆ ಆಗಿದೆ. ಇವಾಗ ನಮ್ಮ ಮೂರ್ ಜನ ಅಣ್ಣ ತಮ್ಮ ಸರ್, ನಾನು ಒಬ್ಬನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು. ನೋಡ್ರಿ ಶಿವಶಂಕರ್ ಹೇಳ, ಸ್ವಂತ ಮನೆ ಐತಂತೀರಿ, ಸರಳವಾದ ಪರಿಹಾರವನ್ನು ನಾವು ನಿಮ್ಗೆ ಅಳವಡಿಸ್ಕೊಡಿಸ್ತೀನಿ. ಹಾಂ ಸರ್. ಮುಂದೆ 3 ರಿಂದ 8 ತಿಂಗಳೊಳಗೆ 2 ದುಡ್ಡು ಬರಾಕತ್ತೀರಿ. ನಾವು 1 ಟಿಪ್ಪರ್ ಬಿಟ್ಟು ಮತ್ತೊಂದು 3 ಟಿಪ್ಪರ್ ತೊಗೊಂಡು ನೀವೇ ಹೇಳ್ತೀರಿ. ಹಾಂ ಸರ್, ಅದೇ ಸರ್ ನನ್ನ ಭಾಳ ಮನಸ್ಸಿಗೆ ನೋವಾಗ್ತದೆ. ಅಲ್ರಿ ನೋವು ಬೇಡ, ಇನ್ನು ಕಡಿಮೆ ಮಾಡಿರಿ. ಇವತ್ತು ನನ್ನ ಜೊತೆ ಮಾತಾಡಕತ್ತೀರಿ, ಇನ್ನು ಹೊಸ ಏನಪ್ಪ ಅಂದ್ರೆ ಒಳ್ಳೆ ಟೈಮ್ ಬಂದದಂತ ತಿಳ್ಕೊಳ್ರಿ. ಅದೇ ಸರ್, ಅದೇ ಒಳ್ಳೆ ಟೈಮ್ ಬಂದದಂತ ತಿಳ್ಕೊಳ್ರಿ. ಮುಂದಿನ ಹೆಜ್ಜೆ ಇಡ್ರಿ. ಮುಂದೆ 3 ರಿಂದ 8 ತಿಂಗಳೊಳಗೆ ನಿಮ್ಮಲ್ಲಿ ಬದಲಾವಣೆ ನಮ್ಮ ಜೊತೆ ಶೇರ್ ಮಾಡಿಕೊಡ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬೆಳಗಾವಿಯಿಂದ ಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವ್ರಿಗೆ. ನಮಸ್ಕಾರ ರೀ ಮೇಡಮ್ ರೀ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಮತ್ತೆ ನಮ್ಮ ಮಗಳ ಬಗ್ಗೆ ಕೇಳೋದೈತ್ರಿ ಮೇಡಮ್ ರೀ. ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ನಮ್ಮ ಮಗನ್ ರೀ ಹೇಳಿ. 29 ನಾವ್ 29 10/1989. ಮೇಡಮ್, ನೀವೇನಾದ್ರೂ ಟಿವಿ ನೋಡ್ತಾ ಮಾತಾಡ್ತಾ ಇದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗುತ್ತೆ. ಹಾ ಮಾಡ್ತೇನ್ರಿ ಮೇಡಮ್. ಮಾಡಿದ್ರಾ? ನಮ್ಮ ಮಗ್ರಿ ಮೇಡಮ್ ರೀ ಯಾವ ಪರೀಕ್ಷೆಗಳದಾಗ್ರಿ ಸಕ್ಸಸ್ ಇಲ್ಲ ಆಗೈತ್ರಿ. ಸರಿ, ಮೊದಲು ನೀವು ಹುಟ್ಟಿದ ದಿನಾಂಕ ಅಂತ ತಿಳಿಸ್ಕೊಡಿ. ನಮ್ಮ ಮಗಂದು ಹುಟ್ಟಿದ ದಿನಾಂಕ ರೀ 29/10/1989. ನಿಮ್ಮ ಮಗಳದು? ಮಗಳದು 5/2/1993. ಗುರೂಜಿ ಇದ್ದಾರೆ, ಮಾತನಾಡಿ. ಹಾ ಸರ್. ಹೇಳ್ರಿ. ನಮಸ್ಕಾರ ರೀ ಗುರುಜಿ ಅವ್ರ. ನಾ ದಿನಾಲು ನಿಮ್ದು ಸರಳ ವಾಸ್ತು ಚೆನ್ನಾಗಿ ನೋಡ್ತೇನ್ರಿ ಸರ್. ನಮ್ಗೆ ಭಾಳ ಖುಷಿ ಆಗೈತ್ರಿ. ಮಂದಿದೆಲ್ಲ ಒಟ್ಟು ಒಳ್ಳೆ ಕೆಲಸಗಳೆಲ್ಲ ಆಗತ್ತವ್ರಿ ಸರ್. ನಮ್ಮ ಮಕ್ಕಳ ಚಲೋ ಆಗಿಲ್ರಿ ಸರ್. ಆಯ್ತು, ಈಗ ನೋಡ್ರಿ, ಮಗಂದು ಏನೈತಲ್ಲ ನೈಋತ್ಯ ದಿಕ್ಕು, ಅವ್ನು ಸ್ಟಡಿ ದಿಕ್ಕಾಗತ್ತ. ಓದುವಾಗ ನೈಋತ್ಯ ನೋಡ್ತಿರ್ಬೇಕು, ಮಲಿಕೊಳ್ಳುವಾಗ ನೈಋತ್ಯಕ್ಕೆ ತಲೆ ಇರಬೇಕು. ಹಾ ಸರ್ ರೀ. ತಿಳಿತಿಲ್ರಿ? ಹಾ ರೀ ಸರ್. ನೈಋತ್ಯ ಅನ್ನೋದು ಗೊತ್ತಾಗುತ್ತದಲ್ರಿ, ಸೌತ್ ವೆಸ್ಟ್ ಅಂತ ಬರ್ಕೊಂಬರ್ಬೇಕಲ್ಲಿ. ಹಾ ಸರ್, ನೈಋತ್ಯ ದಿಕ್ರಿ. ಓದುವಾಗ ಮತ್ ಮಲಗುವಾಗ್ರಿ ಸರ್. ಓದುವಾಗ ನೈಋತ್ಯ ಕಡೆ ಮುಖ ಮಾಡಿರ್ಬೇಕು. ಹಾ ರೀ, ಮುಖ ಮಾಡ್ಬೇಕು. ಮಲ್ಕೊಳ್ಳುವಾಗ ನೈಋತ್ಯ ಕಡೆ ತಲೆ ಇರ್ಬೇಕದು. ನೈಋತ್ಯ ಕಡೆ ತಲೆ ಇರ್ಬೇಕ್ರಿ ಸರ್. ಇಷ್ಟು ಮಾಡಿದ್ರೆ ಮಗನಲ್ಲಿ ಅಗಾಧ ಬದಲಾವಣೆಯನ್ನು ಕಾಣ್ತೀರಿ. ಹಾ ಸರ್ ರೀ. ಆಮೇಲೆ ಅವು ಪರೀಕ್ಷೆಗಳು ಎದುರಿಸ್ತಾನ್ರಿ ಸರ್. ಅದ್ರಾಗ ಒಟ್ಟ ಸಕ್ಸಸ್ ಇಲ್ರಿ ಸರ್. ಅಲ್ರಿ, ಇನ್ನೊಂದು ಲಕ್ಷ್ಮಿಯವ್ರ, ಇವತ್ತು ನೀ ನೆನಪು ಮಾಡ್ಕೊಂಡ್ಬಿಡ್ರಿ, ಅವ್ನು ಉತ್ತರಕರ ಪೂರ್ವಕ್ಕೆ ನೀವ ಕುಂದಿಸಿರ್ತೀರಿ. ಹಾ ಸರ್ ರೀ. ಉತ್ತರಕ ಪೂರ್ವ ಕುಂದಿಸಿರ್ ಮತ್ತೆ ಅವ ಏನ್ ಮಾಡ್ಬೇಕು? ಅವ ಅಷ್ಟ ಮಾಡ್ಕೊಂಬರ್ತಾನ. ಬರೋಬ್ಬರ ಐತ್ರಿ ಸರ್. ನಾವು ಉತ್ತರಕ ಮುಖ ನೀವು ಹೇಳೋದು ಬೇಡ್ರಿ, ನಿಮ್ಮ ಮನ್ಯಾಗ ನೀವು ಹೆಂಗ್ ಕುಂದಿಸ್ತೀರಿ, ನಾವು ಇಲ್ಲೇ ಕುಂತ ಹೇಳ್ತೀವಿ. ಬರೋಬ್ಬರಿ ಸರ್, ನೀವು ಹೇಳಿದ್ ಸತ್ಯ ಐತ್ರಿ ಸರ್. ಅದಕ್ಕೆ ಪಾಪ ಅವ್ರ ಮೇಲೆ ಪೋಷಕರು ಏನ್ ಮಾಡ್ತೀರಿ, ನೀವೆಲ್ಲಾರು ಕೂಡಿ ಮಕ್ಕಳ ಮ್ಯಾಗ ಹಾಕ್ಬಿಡ್ತೀರಿ. ಹೌದ್ರಿ ಸರ್. ಓದಾಗಿಲ್ರಿ, ಅವ ಸ್ಟಡಿ ಮಾಡೋದಿಲ್ರಿ, ಏನ್ ಉಡಾಳಾಗಕತ್ತೇನ್ರಿ, ಹಂಗ್ರಿ ಹಿಂಗ್ರಿ ಅಂತ ಹೇಳ್ತೀರಿ. ಅದು ದಯವಿಟ್ಟು ಹಂಗಲ್ಲ. ಹಾ ಸರ್. ಏನ್ರಿ? ಆಮೇಲೆ ಮಗಳದೈತಲ್ರಿ, ಹಾ ಸರ್ ರೀ. ಮಗಳದ್ದು ಅವಳಿಗೆ ಈಶಾನ್ಯ ದಿಕ್ಕು, ಈಶಾನ್ಯ ದಿಕ್ರಿ ಸರ್. ಇವಂಗ ನೈಋತ್ಯ, ಇವನ್ ಅಪೋಸಿಟ್ ದಾಗ ಈಶಾನ್ಯ. ಈಶಾನ್ಯ ದಿಕ್ಕಿಗೆ ಮಲ್ಕೋಬೇಕತ್ವಾ? ಈಶಾನ್ಯ ದಿಕ್ಕಿಗೆ ತಲೆ ಇರ್ಬೇಕ್ರಿ. ಓದುವಾಗ ಈಶಾನ್ಯ ನೋಡ್ತಿರ್ಬೇಕು. ನೋಡ್ತಿರ್ಬೇಕ್ರಿ ಸರ್. ಇವ್ ಎರಡನ್ನ ಮಾಡ್ರಿ, ಇಬ್ಬರಲ್ಲಿ ಅಗಾಧ ಬದಲಾವಣೆಯನ್ನು ಸ್ಟಡಿಯಲ್ಲಿ ಕಾಣ್ತಾರ, ನೋಡ್ಬಿಡ್ರಿ. ಹಾ ಸರ್ ರೀ. ನಾ ಮತ್ ನಿಮ್ಗೆ ಕಾಲ್ ಮಾಡ್ತೇನ್ರಿ ಸರ್ ರೀ. ನಮ್ ಮನಿಗ್ ಬಂದ್ ಒಂದ್ ಸ್ವಲ್ಪ ನೋಡ್ರಿ ಸರ್. ನಮ್ಮ ಮನಿ ಈ ಕಡೆ ಊರಕ್ಕ ಮುಖ ಮಾಡಿ ಐತ್ರಿ ಸರ್. ಹೌನ್ರಿ. ಮನೆಯನ್ನ ಯಾರು ನಡೆಸ್ತಾ ಇದಾರ್ರಿ? ಮನ್ಯಾಗ್ರಿ ನಾನ ಟೀಚರ್ ಇದೇನ್ರಿ ಸರ್, ಪ್ರೈಮರಿ ಸ್ಕೂಲ್. ನಮ್ಮ ಮನ್ಯಾವ್ರ ಈಗ ಸೇತಿ ಮಾಡ್ತಾರ್ರಿ. ಅಂದ್ರ ನಮ್ ಸ್ವಂತ ಹೊಲ ಇಲ್ರಿ. ಹೌನ್ರಿ. ಹಾ ಸರ್. ಮತ್ತೆ ನಮ್ಮ ಅತ್ತೆ ಅವ್ರಿಗೆ ಒಂದ್ ಸ್ವಲ್ಪ ಮೇಲೆ ಆಜಾರಿ ಬರ್ತಿರ್ತೈತ್ರಿ ಸರ್. ಅಲ್ರಿ, ಮತ್ತ ಹಂಗಿದ್ದಾಗ ನೀವು ಕರೆಸ್ಕೊಂಡು ಒಂದ್ಸಲ ಅದನ್ನ ಅಳವಡಿಸ್ಕೊಳ್ರಿ. ನೀವಲ್ಲ, ಮಕ್ಕಳದಲ್ಲ, ಎಲ್ಲಾರು ಒಂದು ರೀತಿಯಿಂದ ಈ ತರ 3 ರಿಂದ 8 ತಿಂಗಳು ಒಂದು ಖುಷಿ ವಾತಾವರಣದೊಳಗೆ ಇರ್ತೀರಿ. ಯಾಕೆ ಅದನ್ನ ನೀವು ಹಿಂದೇಟ್ ಹಾಕ್ತಿರಿ ಗೊತ್ತಿಲ್ಲ. ಹೌದ್ರಿ ಸರ್. ನಾವ್ ನಮ್ಮಲ್ಲಿ ಚಲನ್ ಬರ್ಲಾತೈತ್ರಿ ಸರ್. ಈಗ ಸದ್ಯ ಒಂದ್ ತಿಂಗಳಾಯ್ತು ಬರತೈತ್ರಿ. ನಾವ್ ಒಂದ್ 8-10 ದಿವಸ ಆಯ್ತು ನಿಮ್ಗೆ ಟ್ರೈ ಮಾಡಕದೇನ್ರಿ ಸರ್. ನಂಗೆ ಇವತ್ತು ಲೈನ್ ಸಿಕ್ಕೈತ್ರಿ. ಇವತ್ತಿಂದ ಒಳ್ಳೆ ಟೈಮ್ ಅದ ಅಂತ ತಿಳ್ಕೊಳ್ರಿ, ಮುಂದಿನ ಹೆಜ್ಜೆ ಇಟ್ಕೊಳ್ರಿ. ಸರ್ ನಮ್ಮ ಅತ್ತೆಯವ್ರು ಸ್ವಲ್ಪ ಹೇಳ್ರಿ ಸರ್, ಅವ್ರಿಗೆ ಆರಾಮಿರಲ್ರಿ. ಅವ್ರದ್ದು ಒಂದ್ 63 ವಯಸ್ಸು ಐತ್ರಿ ಸರ್. ಏನ್ರಿ? ಅವ್ರದ್ದು ವಯಸ್ಸು ಒಂದ್ 62-63 ಐತ್ರಿ ಸರ್. ಅವ್ರದ್ದು ಡೇಟ್ ಆಫ್ ಬರ್ತ್ ಅಷ್ಟು ಸ್ವಲ್ಪ ಡೇಟ್ ಆಫ್ ಬರ್ತ್ ಬೇಕ್ರಿ. ಡೇಟ್ ಆಫ್ ಬರ್ತ್ ಬೇಕು ಅಂದಾಗ ನನಗೆ ಹೇಳಕ್ ಅನುಕೂಲ ಆಕತಿ. ಹಾ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರೂಜಿ, ಕೆಲವು ಮಕ್ಕಳು ಆಟದಲ್ಲಿ ಚೆನ್ನಾಗಿದ್ರೆ ಕೆಲವು ಪಾಠದಲ್ಲಿ ಚೆನ್ನಾಗಿರ್ತಾರೆ. ಆದರೆ ಹೆತ್ತ ತಂದೆ ತಾಯಿಗೆ ಮಾತ್ರ ಮಾರ್ಕ್ ಶೀಟಲ್ಲಿ ಮಾರ್ಕ್ಸ್ ಬೇಕು ಅಂತ ಹೇಳ್ತಾರೆ. ಈಗ ಮೇ ತಿಂಗಳು SSLC ಹಾಗೂ PUC ರಿಸಲ್ಟ್ ಬರೋ ಸಮಯ, ಏನು ಹೇಳ್ತೀರಿ ಇದಕ್ಕೆ? ನೋಡ್ರಿ, ಒಂದು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಈ ಪ್ರತಿ ಟೈಮು ನಾವು ನೋಡಿದಾಗ SSLC ರಿಸಲ್ಟ್ ಬಂದಾಗ ಮತ್ತು PUC ರಿಸಲ್ಟ್ ಬಂದಾಗ ಮಕ್ಕಳಲ್ಲಿ ಒಂದು ಹೇರಾಪೇರಿ, ಅಂದರೆ ಅವ್ರು ಅನ್ಕೊಂಡಂಗೆ ಆಗೋದಿಲ್ಲ. ಎಷ್ಟೋ ಸಲ ಫೇಲ್ ಆಗುತ್ತೆ. ಫೇಲ್ ಆದಾಗ ಅವ್ನು ಏನು ಮಾಡ್ಬೇಕಪ್ಪ, ಮನೆಯ ಪೋಷಕರು ಬೈದಾರೆ ಅಂತ ತಿಳ್ಕೊಂಡು ಎಷ್ಟೋ ಮಕ್ಕಳು ಬೇರೆ ರೀತಿಯಿಂದ ವಿಚಾರ ಮಾಡಿ ಬೇಡ ಜೀವನನ ಬೇಡ ಅನ್ನೋಷ್ಟು ಮಟ್ಟಿಗೂ ಪ್ರತಿ ವರ್ಷನೂ ಕೇಸ್ ಆಗ್ತಾ ಇದ್ದಾವೆ. ಅದಕ್ಕೆ ನಾನು ಪ್ರತಿಯೊಂದು ಪೋಷಕರಿಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ಇವತ್ತು ಸರಳ ವಾಸ್ತು ಒಂದು ಈ ಎಸ್ಪೆಷಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗಾಗಿ ಒಂದು ನಂದಾದೀಪ ಐತಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಹಂತದಲ್ಲಿ ಏನೇ ರಿಸಲ್ಟ್ ಬರಲಿ ಅದಕ್ಕೆ ಭಯ ಪಡೋದು ಬೇಡ.
ಇದಕ್ಕಾಗಿ ನನ್ನ ಸಂಸ್ಥೆ ಐತಲ್ಲ ಅಂತ ಯಾರೇ ಹುಡುಗರು ಬಂದು ನಮ್ಮವ್ರಿಗೆ ಕಾಲ್ ಮಾಡಿರಲಿ ಅಥವಾ ನಮ್ಮ ವೆಬ್ಸೈಟಿಗೆ ಹೋದರೂ ಅವ್ರು ಒಳ್ಳೆ ದಿಕ್ಕು ಸ್ಟಡಿ ದಿಕ್ಕನ್ನು ಸಿಗುತ್ತೆ. ಮುಂದೆ ಇಲ್ಲಪ್ಪ ಅಂದ್ರೆ ಅವ್ರು ತಂದೆ ತಾಯಿ ನನ್ನ ಮಕ್ಕಳನ್ನ ಕರ್ಕೊಂಬಂದು ಭೇಟಿ ಮಾಡ್ತೀನಿ ಅಂತಂದ್ರೂ ಸಹಿತ ನನ್ನ ತಜ್ಞರಿಗೆ ಭೇಟಿ ಮಾಡಿಸುವಂಥ ಅವಕಾಶ ನಡೆಸ್ತೀನಿ ನಾನು. ಏನ್ರಿ ಅಂಥವ್ರು ದಯವಿಟ್ಟು ಯಾವುದೇ ರೀತಿ ನಂದು ಹಿಂಗಾಯ್ತಲ್ಲಪ್ಪ ಅನ್ನುವಂಥದ್ದು ಭಯ ಬೇಡ. ಪ್ರತಿಯೊಬ್ಬ ಮಕ್ಕಳಿಗೂ ನಾನು ಇದನ್ನ ಹೇಳುವಂಥದ್ದು, ಆ ಭಯದ ವಾತಾವರಣ ಇರೋಕ್ಕಿಂತ ಈ ಸಲ ನನಗೆ ಹಿಂಗಾಗೈತಲ್ಲ, ಮುಂದೆ ಗುರೂಜಿಯವ್ರ ಮಾತು ಕೇಳಿ ನಾನು ಆ ದಿಕ್ಕಿಗೆ ಕುಂತೆ ಅಂತಂದರೆ ಅದೇ SSLCಗೆ ಏನಾಗಿದ್ದು ಇದ್ದರೂ ಸಹಿತ ಮುಂದೆ ಅವರು ಎಷ್ಟು ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಳುವಂಥ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಜಸ್ಟ್ ಅವರು ಫೋನ್ ಮಾಡಿದ್ರು ಹೆಣ್ಮಗಳು, ತನ್ನ ಮಗನ ಹೌದು ನಾವು ಉತ್ತರಗ ಕುಂದಿಸಿದ್ದೀನಿ ರೀ ಅಂತಂದು. ಸುಮ್ಮನೆ ಮಕ್ಕಳ ಮೇಲೆ ಬ್ಲೇಮ್ ಮಾಡೋದಾಗತ್ತೆ. ಮಗುಂದು ತಪ್ಪಿಲ್ಲ, ಅಲ್ಲಿ ಇವ್ರ ತಪ್ಪಿದೆ. ಪಾಪ ಇವ್ರಿಗೂ ಗೊತ್ತಿಲ್ಲ ಉತ್ತರ ಒಳ್ಳೇದಪ್ಪ ಪೂರ್ವ ಒಳ್ಳೇದಂತ ಸ್ಟ್ಯಾಂಡರ್ಡ್ ದಿಕ್ಕನ್ಯಾಗ ಕುಂದಿಸ್ಬಿಡೋದು, ಅರ್ಧ ದಿಕ್ಕನ್ಯಾಗ ಮಣಗಿಸೋದು. ಅದು ಎಂದೂ ಓದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಪ್ತ ಚಕ್ರಗಳು ಚೈತನ್ಯಗಳು ಅಂತ ಕೆಲಸ ಮಾಡೋದಿಲ್ಲ. ಸಪ್ತ ಚಕ್ರಗಳು ಚೈತನ್ಯಗಳಿಲ್ಲ ಅಂದರೆ ಅವ್ನು ಓದಬೇಕು ಅನ್ನೋಂಥ ಮೂಡ್ ಬರೋದಿಲ್ಲ, ಕಾನ್ಸಂಟ್ರೇಟ್ ಬರೋದಿಲ್ಲ, ಓದಿದ್ದ ತಲೆಯಲ್ಲಿ ಹೋಗಲ್ಲ, ಮುಂದೆ ರಿಸಲ್ಟ್ ಇದಾಗುವಂಥದ್ದು. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಇನ್ನೊಂದು ಸಲ ನಾ ಪೋಷಕರಿಗೂ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ SSLC ಎಕ್ಸಾಮು ಮತ್ತು ಏನು ಫಲಿತಾಂಶ ಬರ್ತಾ ಇದೆ, PUC ಎಕ್ಸಾಮ್ ಫಲಿತಾಂಶ ಬರ್ತಾ ಇದೆ, ಅದಕ್ಕೆ ಯಾವುದೇ ರೀತಿ ಭಯಪಡಬೇಡ್ರಿ. ನಿಮ್ಮೆಲ್ಲರ ಜೊತೆ ನಾನು ಸದಾ ಸಿದ್ಧನಿರ್ತೀನಿ. ಸದಾ ಅವರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನಾನು ಸ್ಪಂದನೆ ಮಾಡಲಿಕ್ಕೆ ಯಾವಾಗಲೂ ಇರ್ತೀನಿ. ಇದ್ರ ಉಪಯೋಗ ತೆಗೆದುಕೊಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಗುರೂಜಿ. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿ ಅವರಿಂದ ಒಂದು ಸಂದೇಶ. ಮಕ್ಕಳ ಏಕಾಗ್ರತೆ ಬಗ್ಗೆ ಚಿಂತಿಸದಿರಿ. ಏಕಾಗ್ರತೆಯನ್ನು ಪಡೆಯಲು ಅವರದ್ದೇ ಆದ ವಿದ್ಯಾಭ್ಯಾಸದ ದಿಕ್ಕನ್ನು ತಿಳಿದುಕೊಳ್ಳಿ ಹಾಗೂ ಅಳವಡಿಸಿಕೊಳ್ಳಿ. ಆಗ ಮಾತ್ರ ನಿಮ್ಮ ಮಕ್ಕಳು ಉತ್ತಮವಾದ ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448286755, 9448286756. ವೆಬ್ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ, www.saralavastu.com. ಗುರುಜಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದು ಸರಳ ಜೀವನ, ಮನುಕುಲದ ಒಳಿತಿಗಾಗಿ. ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತು ತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.